ನಾನು ಉಪಮುಖ್ಯಮಂತ್ರಿಗೂ ಹೇಳ್ತೀನಿ, ಅವ್ರು ಬಂದು ಕೂತಿದ್ದಾರೆ ನೋಡಿ, ಇಲ್ಲಿ ಯಾರನ್ನ ಇದಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಬ್ಬರು? ಯಾರು ಇಲ್ಲ, ಯಾರು ಇಲ್ಲ. ಮುಂದಿನ ಬೆಂಚಲ್ಲಿ ಒಬ್ರು ಯಾರು ನೋಡಿ, ಖಾಲಿ ಖಾಲಿ. ಈಗ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಬಂದ್ರು, ಪೊಲೀಸ್ ಅವ್ರು ಮಾತ್ರ ಬಂದಿದ್ದಾರೆ ಈಗ ನೋಡಿ. ಯಾರೋ ಒಬ್ರು ಯಾವ ಅಧಿಕಾರಿ, ಪೊಲೀಸ್ ಬಿಟ್ರೆ, ಐಜಿ ಬಿಟ್ರೆ, CID ಬಿಟ್ರೆ ಇನ್ಯಾರು ಇಲ್ಲ. ಮುಖ್ಯಮಂತ್ರಿಗಳೇ ಇರಬೇಕಿತ್ತು. ದಯವಿಟ್ಟು ಸರಿ ಕರ್ಸಿ, ಒಂದು ಆದೇಶ ಮಾಡಿ, ಅಟ್ಲೀಸ್ಟ್ 10 ನಿಮಿಷದಲ್ಲಿ ಅದು ಬರ್ಲಿ. ನೀವು ಅಲ್ಲಿಗೋಗ್ಬಿಡಿ, ಪಕ್ಕ ಚೇರ್ ಬರೋವರೆಗೂ ನೀವು ಅಲ್ಲೋಗಿ ಕೂತ್ಕೊಳ್ಳಿ. ಉಪಸಭಾಪತಿ, ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳಿಲ್ಲ, ಹಾಗೇನ ಇದ್ರ ಕೂತ್ಕೊಂಬೋದಾಯ್ತು. ಅಧ್ಯಕ್ಷರು ಇಲ್ದಾಗ ಉಪಾಧ್ಯಕ್ಷರು ಕೂತ್ಕೊಬೇಕು. ಉತ್ತರ ಕೊಡ್ತಾರೆ ಉತ್ತರ ಕೊಡೋದಲ್ಲ, ಅವ್ರು ಇಲ್ವಲ್ಲ, ಕರ್ಸಿ. ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳು ಮಾಹಿತಿ ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಸಿದ್ದರಾಮಯ್ಯನವರು ಹಾಗೆ ಕೇಳ್ತಿರ್ಲಿಲ್ವಾ? ಅಲ್ಲಲ್ಲ, ನಿನ್ನೆ ಮುಖ್ಯಮಂತ್ರಿಗಳಿಲ್ಲ ಅಂದ್ರೆ ಹೇಗೆ ಮಾತಾಡೋದು? ಈಗ ಅವ್ರ ಮೇಲೆ ಆಪಾದನೆ ಇರೋದು ಅಲ್ಲ, ನಿನ್ನೆ ಡಿಟೇಲ್ ಮುಖ್ಯಮಂತ್ರಿಗಳಾಗಿರೋದು ಗಮನಿಸದ ಕಾರಣ ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು, ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ. ಹಾಗಾಗಿ ಅವರು ಇರಬೇಕು, ಈ ರೀತಿನ ಜವಾಬ್ದಾರಿ ನಡ್ಕೊಳ್ಳೋದು. ಮೊನ್ನೆ 7 ಗಂಟೆ ಆಗಲಿ 8 ಗಂಟೆ ಆಗಲಿ ನಾನು ಇರ್ತೀನಿ ಕುತ್ಕೊಂಡು ಮಾತಾಡಿ ಅಂತ ವಿರೋಧ ಪಕ್ಷ ನಾಯಕರಿಗೆ ಹೇಳಿದ್ರು. ವಿರೋಧ ಪಕ್ಷ ನಾಯಕರಿಗೆ ಹೇಳಿದ್ರು, ನಿನ್ನೆ ತಯಾರಿದ್ರು. ಈಗ ಬರ್ತಾ ಇದ್ದಾರೆ, ಪ್ರಾರಂಭ ಮಾಡ್ರಿ, ಪ್ರಾರಂಭ ಮಾಡ್ಲಿಕ್ಕೆ ವಿರೋಧ ಪಕ್ಷ ನಾಯಕರೇ ನೀವು ಪ್ರಾರಂಭ ಮಾಡ್ರಿ, ಬರ್ತಾರೆ. ಅಲ್ಲಲ್ಲ, ಪ್ರಾರಂಭ ಮಾಡಿ ಮಾತಾಡ್ತಾರೆ, ಬರ್ತಾರೆ, ಅವ್ರಿಗೆಲ್ಲ ಮಾಹಿತಿ ಕೊಡ್ತಾರೆ, ಏನ್ ಮಾತಾಡಿದಾರೆ ಅಂತ ಎಲ್ಲ ಮಾಹಿತಿ ಕೊಡಿಸ್ತಾರೆ. ಅಧಿಕಾರ ಪಕ್ಷ ನಾಯಕರೇ ಪ್ರಾರಂಭ ಮಾಡಿ, ಮಾಡ್ತೀರಿ. ಈಗ ಮಾತಾಡಿ ನಾನು ನಡೆಸ್ತೀನಿ ಅಂತ ಅವ್ರು ಹೇಳಿದ್ರು. ನೀವೇ ಅರ್ಥ ಟೈಮ್ ಮಾಡಿಬಿಡ್ತೀರಿ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ, ಕೂತ್ಕೊಳ್ರಿ, ಮಾತಾಡ್ತಾರೆ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ, ನೀವು ಬರಕ್ಕಾಗಲ್ಲ, ನೀವು ಕೂತ್ಕೊಳ್ರಿ, ಮಾತಾಡಕ್ ಬಿಡ್ರಿ. ಎಲ್ಲ ಸೀನಿಯರ್ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ. ಕುತ್ಕೊಳ್ರಿ, ನೀವು ಸಿದ್ದರಾಮಯ್ಯ ವೇಸ್ಟ್ ಮಾಡ್ತೀರಿ. ಎಲ್ಲ ಅಸೆಂಬ್ಲಿ ಯಾವ ಅಸೆಂಬ್ಲಿ ನೀವು ಕೂತ್ಕೊಳ್ತೀರಿ, ದಯಮಾಡಿ ಕೂತ್ಕೊಳ್ರಿ. ಅದಕ್ಕೆ ಜನ ನಮ್ಮನ್ನು ಅಧ್ಯಕ್ಷ ಇವರು ಮಾತಾಡಿ, ಅಧ್ಯಕ್ಷ ಇವರು ಹೆಸರು ಬಳಸಿಕೊಂಡಿದ್ದಾರೆ. ಬರೀ ಮೇಲಿಂದ ಕೆಳವರೆಗೂ ಬರೀ ಗೊತ್ತಿದೆ ದೇಶಕ್ಕೆ. ಇಲ್ಲಿ ಲೂಟಿ ಎಲೆಕ್ಟ್ರಲ್ ಬಾಂಡ್ ಸನ್ಮಾನ್ಯ ಅಧ್ಯಕ್ಷ, ನೀವು ಹೇಳೋ ಟೈಮ್ನಾಗ ಏನ್ ಹೇಳ್ತೀರಿ ಎಲ್ಲ ಹೇಳ್ರಿ. ಉಪಮುಖ್ಯಮಂತ್ರಿಗಳು ನನ್ನ ಹೆಸರು ಹೇಳಿ ಆಪಾದನೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್
ಅವ್ರು ಯಾರಿಗೂ ಹೇಳ್ತಿರು ಹಿಟ್ ಅಂಡ್ ರನ್, ಇವ್ರು ಹಿಟ್ ಅಂಡ್ ರನ್, ಅಲ್ಲ ಅವ್ರ ಬಗ್ಗೆ ಇವ್ರು ಹಿಟ್ ಅಂಡ್ ರನ್ ಹೇಳ್ಬೇಕು. ಆಕ್ಷೇಪಣೆ ಮಾಡಿದ್ದಾರೆ ಈಗ, ಮಾತಾಡ್ಲಿಕ್ಕೆ ಹೇಳಿ ಅದೇನು ಅಂತ ಕೇಳ್ಬೇಕು. ತೆಗಿತೀವಿ ದೇವ್ರೆ, ಮಾತಾಡ್ತೀವಿ ತಗೊಳ್ಳಿ ಈಗ. ಮಾಡುವಂತದ್ದು ಏನ್ ಮಾಡಿದೀನಿ ಮಾಡಬಾರ್ದು ಅಶ್ವಥ್ ನಾರಾಯಣ ಅವರೇ, ಹೇಳಿ. ಸನ್ಮಾನ್ಯ ಉಪಾಧ್ಯಕ್ಷರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ಮಾತಾಡ್ಲಿಕ್ಕೆ ಅವಕಾಶ ಮಾಡಿ. ಕೇಳ್ಬೇಕು ಅಂತ ಬಯಸ್ತಾ ಇದೀವಿ. ನಿಮಗೆ ಓಡೋಗಲ್ಲ, ಇಲ್ಲೇ ಇದ್ದು ಅದೇನು ಅಂತ ಎದುರಿಸು. ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ನಾವೇ ನಿಮಗೆ. ನೋಡಿ ಹೋಗ್ತೀವ. ಕಸ ಗುಡ್ಸ್ ಮಾಡ್ತಾರಲ್ಲ, ಒಂದ್ ಸೀಟ್ ಬರಕ್ಕಾಗಿಲ್ಲ ನಿಮ್ಗೆ. ಬಿಟ್ಬಿಟ್ಟಿದೀವಲ್ಲ ಈಗ, ಒಂದ್ ಸೀಟ್ ಬರಕ್ಕಾಗಿಲ್ಲ ನಿಮ್ಗೆ. ಬಿಟ್ಬಿಟ್ಟಿದ್ವಲ್ಲ ಈಗ, ಒಂದ್ ಸೀಟ್ ಬರಕ್ಕಾಗಿಲ್ಲ. ಗೆದ್ದಲ್ಲ MP ಎಲೆಕ್ಷನ್. ಗೆದ್ದಲ್ಲ ಈಗ, ಅದು ಮೀಸ ಮಣ್ಣಾಗಿರು, ಮೀಸ ಮಣ್ಣಾಗಿರು, ಇನ್ನು ಮಣ್ಣಾಗಿಲ್ಲ ಅಂತ ಹೆಂಗೆ? ಅಲ್ಲ ನೀವು ಎಲ್ಲರೂ ಕೂತ್ಕೊಳ್ರಿ. ನೋಡ್ರಿ, ನೀವು ಮಾತಾಡಿದ್ರೆ ಆಪಾದನೆ ಮಾಡಿದ್ದಾರೆ, ನೀವು ಕೂತ್ಕೊಳ್ರಿ. ಅವ್ರು ಆಪಾದನೆ ಮಾಡಿದ್ದಾರೆ, ಆಪಾದನೆ ಮಾಡಿದ್ದಾರೆ. ಕ್ಷಮೆನ ಕೇಳಬೇಕು, ಕ್ಷಮೆ ಕೇಳಬೇಕು, ಕತ್ತಿಂದ ತೆಗೆದಾಕ್ಬೇಕು, ಕ್ಷಮೆನೂ ಕೇಳಬೇಕು. ಲೂಟಿ ಕೋರನ ಪಿತಾಮಹ ನೀನು. ನಿಮ್ದು ಮುಚ್ಕೊಳ್ಳಿಕ್ಕೆ ಈ ರೀತಿ ಮಾಡ್ತೀರಾ? ನಿಮ್ದು ಮುಚ್ಕೊಳ್ಳಿಕ್ಕೆ ಇದೇ ಸದನ ಈ ರೀತಿನೇ ನಡೆಸೋದು. ಅಲ್ಲ, ಈ ರೀತಿನೇ ನಡೆಸೋದು. ಈ ರೀತಿನೇ ಸದನ ನಡೆಸೋದು. ಅಲ್ಲ, ಕೋವಿಡ್ ಅಲ್ಲಿ ಆಯ್ತು. ಕೋವಿಡ್ ಅಲ್ಲಿ ಲೂಟಿ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಅಲ್ರಿ ಸುಮ್ಮನೆ ಕಾರಣ ಇಲ್ಲ ಏನಾದ್ರು ಸದನದ ಗೌರವ ಕಾಪಾಡಕ್ಕೆ ನಾವು ಕೇಳಿದ್ವಿ. ಬಹಿರಂಗಪಡಿಸಿ ಸದನದ ಗೌರವವನ್ನು ಕಾಪಾಡಲಿಕ್ಕೆ ನಾವೇನು ತಪ್ಪು ಮಾತಾಡಿಲ್ಲ, ನಾವೇನು ತಪ್ಪು ಮಾತಾಡಿಲ್ಲ, ನಾವು ತಪ್ಪು ಮಾತಾಡಿಲ್ಲ, ನಾವು ಕೂತ್ಕೊಳ್ತೀವಿ. ಈಗ ಅಧ್ಯಕ್ಷರು ಮಾಡಿದ್ದಾರೆ. ಅಧ್ಯಕ್ಷರೇ, ಅಶ್ವಥ್ ಒಂದು ನಿಮಿಷ ಅಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್, ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕೂತಿರ್ಲಿಲ್ವಾ ಇಷ್ಟೊತ್ತು? ಅಧ್ಯಕ್ಷೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷರು ಪೂರ್ತಿ ಮಾತಾಡೋದನ್ನ ಇರ್ಬೇಕು. ಹೆಂಗೆ ಚೀಫ್ ಮಿನಿಸ್ಟರ್ ಮಾನ್ಯ ಅಧ್ಯಕ್ಷರೇ, ನೀವು ರೂಲ್ಸ್ ಪ್ರಕಾರ ನಡೆಸಿದ್ದೀರಿ ಸರ್. ಮಾನ್ಯ ಅಧ್ಯಕ್ಷರೇ, ಈಗ ಸರ್ ಅವರು ನೀವು ಇವ್ರ ಹೆಸರನ್ನ ಹೆಂಗ್ ಬಳಕೆ ಮಾಡ್ಕೊಂಡ್ರು? ಒಬ್ರು ಮಾತಾಡಿ. ಅವ್ರ ಹೆಂಗ್ರಿ ಚೀಫ್ ಮಿನಿಸ್ಟರ್ ಮೇಲೆ ನೋಟಿಸ್ ಕೊಡಬೇಕಿತ್ತು. ಸೀನಿಯರ್ ಮೆಂಬರ್ ಹೆಂಗೆ ನೀವು ನೋಟಿಸ್ ಹೆಂಗೆ ಹೆಸರು ಚೀಫ್ ಮಿನಿಸ್ಟರ್ ಸರ್, ಮಾನ್ಯ ಅಧ್ಯಕ್ಷರೇ, ಹೆಂಗೆ ಸರ್ ಹೆಸರು ತಗೊಂಡು ನೋಟಿಸ್ ಕೊಡಬೇಕಿತ್ತು ನೀವು? ಸದನದ ಒಬ್ಬ ಸದಸ್ಯರ ಹೆಸರು ತಗೊಂಡು ಹೆಂಗ್ ತಗೊಂಡ್ರಿ ನೀವು? ಹಂಗಾಗಲ್ಲ ಸರ್, ಮಾತಾಡ್ಲಿಕ್ಕೆ ಬಿಡಿ. ಮಾತಾಡಕ್ ಬಿಡೋದಲ್ಲ, ಕೇಳಿ ಅದನ್ನ. ಮುಖ್ಯಮಂತ್ರಿ ಮೇಲೆ ಆರೋಪ ಇದೆ ಅಂತ ಹೆಂಗ್ ಹೇಳ್ತಾರೆ ಅವರು? ನೀವು ಇಶ್ಯೂ ಕಿವಿದ್ರೆ ನೀವು ಸರ್, ಈಗ ಅವ್ರು ಮಾಡ್ಬೋದು ಅಂತ ಹಾಗಾದ್ರೆ ಯಾರ ಹೆಸರು ಬೇಕಾದ್ರೆ ಬಳಕೆ ಹಾಗಾದ್ರೆ ಯಾರ ಹೆಸರು ಯಾರು ಬೇಕಾದ್ರೆ ಬಳಕೆ ಮಾಡ್ಬೋದಾ? ಹೇಳಿ ಹಾಗಾದ್ರೆ. ಮೊದಲು ಹೇಳಿದವ್ರು ಯಾರು? ಸರ್, ನೀವು ಎಲ್ಲ ಸೀನಿಯರ್ ಮೆಂಬರ್, ನೀವು ನೀವು ಮಾನ್ಯ ಅಧ್ಯಕ್ಷರೇ, ಸೀನಿಯರ್ ಮೆಂಬರ್ ಒಬ್ಬ ಸದಸ್ಯರ ಬಗ್ಗೆ ವಿತೌಟ್ ನೋಟಿಸ್ ನೀವು ಭ್ರಷ್ಟಾಚಾರ ನೀವು ಸದಸ್ಯ ರಕ್ಷಣೆ ಬರಬೇಕು. ಖುಷಿ ಈಗ ಪ್ರತಿಪಕ್ಷ ನಾಯಕರಿಂದ ಮಾತಾಡ್ತಾರೆ. ಪ್ರತಿಪಕ್ಷ ನಾಯಕರು ಮಾತಾಡೋಕ್ಕಿಂತ ಮುಂಚೆ ನಡೆದಿರೋದು ಮಾತಾಡ್ತಾರೆ. ಇವಾಗ ಯಾರ ಬಗ್ಗೆ ಏನ್ ಬೇಕಾದ್ರೆ ಆರೋಪ ಮಾಡ್ಬೋದಾ? ಹೆಂಗೆ ಹೆಂಗೆ ಒಬ್ಬ ನಮ್ಮ ಸದಸ್ಯರ ಮೆಂಬರ್ ಸದಸ್ಯರ ಹೆಸರು ತಗೊಂಡ್ರು? ಎಲ್ಲ ಮಂತ್ರಿ ಯಾರ ಹೆಸರು ಬಳಕೆ ಮಾಡ್ಬೋದಾ? ನಾನು ನಿಮ್ಮ ಹೆಸರು ಬಳಕೆ ಮಾಡ್ಬೋದಾ? ನಾನು ಸ್ವಾಮಿ ಆಯ್ತು. ಭ್ರಷ್ಟಾಚಾರದ ಆಪರೇಷನ್ ನೀವೇ ಅಲ್ವಾ? ನಾವು ಅಟೆಂಡ್ಮೆಂಟ್ ಮೋಷನ್ ಕೊಟ್ಟು ಚರ್ಚೆ ಹೆಂಗ್ ಹೇಳ್ತಾರೆ? ದಿಢೀರಂತ ಒಂದು ಹೆಸರು ತಗೊಂಡು ನೀನೇ ಪಿತಾಮ ಅಂತಂದ್ರೆ ಸಿಎಂ ಹೆಸರು ಹೆಂಗ್ ಹೇಳ್ತಾರೆ ಅಂತ ನಾವು ಕೇಳುದು. ಆರೋಪ ಇದೆ ಅಂತ ಹೇಳಿದ್ರಲ್ಲ, ಕೊಡಿ. ಈಗ
ಅಶ್ವತ್ಥ ನಾರಾಯಣ ಅವರೇ, ಅಧ್ಯಕ್ಷ, ಈಗ 3 ತಾಸು ಚರ್ಚೆ ಮಾಡ್ತಾರೆ. ಏನ್ ಬೇಕು ನೀವೆಲ್ಲ ಕೇಳಕ್ಕೆ ಕೂತ್ಕೊಳ್ಳಿ ಕಂಡ್ರೆ ನಾವಿಲ್ಲಿ ನೀವೆಲ್ಲ ಕೇಳ್ಬೇಕಾರೆ ನೀವೆಲ್ಲ ಕೇಳಕ್ಕಾಗಿಲ್ಲ. ಮಾನ್ಯ ಅಧ್ಯಕ್ಷರೇ, ನೀವು ದಲಿತರ ಹಣವನ್ನ ಲೂಟಿ ಮಾಡಿ ಈಗ ಸಮರ್ಥನೆ ನಿಂತ್ಕೊಂಡಿದ್ದಾರೆ. ನಾಚಿಕೆ ಆಗಬೇಕು ಇವರಿಗೆ, ಸಮರ್ಥನೆ ಮಾಡ್ಕೊಳ್ಳೋಕೆ ನಿಂತ್ಕೊಂಡಿದ್ದಾರೆ. ಲೂಟಿ ಮಾಡಿದಿರಿ, ಹೆಂಗ್ ಲೂಟಿ ಮಾಡಿದ್ರಿ? ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.